ದೇವೀಸ್ ಕೆಫೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಫಿಶ್ ಫ್ರೈ ಮಾಡ್ತಾ ಇದ್ದೀರಿ. ಈ ಫಿಶ್ ಬಂದು ಸೀರ್ ಫಿಶ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಕನ್ನಡದಲ್ಲಿ ನನಗೆ ಸರಿಯಾಗಿ ಗೊತ್ತಿಲ್ಲ, ವಂಜಲಂ ಅಂತಲೂ ಕೂಡ ಕರೀತಾರೆ ಇದನ್ನ. ಸೊ ಇದು ಬೇರೆ ಡಿಫ್ರೆಂಟ್ ವೆರೈಟಿಯಾಗಿ ನಾವು ಇದು ಫ್ರೈ ಮಾಡ್ತೀವಿ. ಸೊ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ. ನೋಡಿ, ಮೆಣಸು, ಕರಿಮೆಣಸು ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಸಣ್ಣ ಈರುಳ್ಳಿ ಬಂದು ಒಂದು 7-8, ಬೆಳ್ಳುಳ್ಳಿ ಒಂದು ಚಿಕ್ಕದೊಂದು ಬೆಳ್ಳುಳ್ಳಿ, ಒಂದು 3-4 ಹಸಿಮೆಣಸಿನ್ಕಾಯಿ, ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ, 4 ಹಸಿಮೆಣಸಿನ್ಕಾಯಿ. ಆಮೇಲೆ ಒಂದು ಸ್ವಲ್ಪ ಇಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇಷ್ಟು. ಈ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಗಟ್ಟಿಗೆ ರುಬ್ಕೊಂಡು ಆಮೇಲೆ ಫಿಶ್ಗೆ ಹಾಕಿ ಫ್ರೈ ಮಾಡೋಣ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇವಾಗ ಇದನ್ನು ನಾನು ರುಬ್ಬಾಗಿದೆ. ಈ ಮಸಾಲೆನ ನಾವು ಮೀನಿಗೆ ಹಚ್ಚೋಣ ಬನ್ನಿ. ನೋಡಿ, ಈ ಥರ ನೀಟಾಗಿ ಈ ಥರ. ಈ ಸ್ಲೈಸ್ ಫಿಶ್ ಅಲ್ವಾ, ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ನೋಡಿ, ಈ ಥರ ಹಚ್ಚಿ ಈ ಗಿಡನ ಆಮೇಲೆ ಇದ್ರ ಮೇಲೇನು ಈ ಥರ ನೀಟಿಗೆ ಹಚ್ಚೋಣ. ಅದೇ ಥರ ಎಲ್ಲ ಮೀನಿಗೂ ಹಚ್ಚೋಣ. ನೋಡಿ, ಈಗ ಇದು ಮಸಾಲೆ ಹಚ್ಚಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಫ್ರಿಜ್ಜಲ್ಲಿ ಇಡೋಣ. ಸೊ ಆಗ ಮಸಾಲೆ ಚೆನ್ನಾಗಿ ಬೇಗ ಹಿಡಿಯುತ್ತೆ. ಆಮೇಲೆ ಫ್ರೈ ಮಾಡೋವಾಗ ನೋಡೋಣ. ಪ್ಯಾನ್ ಇಟ್ಟಿದ್ದೀನಿ, ಎಣ್ಣೆ ಹಾಕೋಣ. ಈಗ ಕರ್ಬೇವಿನ ಸೊಪ್ಪು ಇಡೋಣ. ಇದರದ್ದು ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಫಿಶ್ಶೂ ಅಡೆ ಹಿಡಿಯೋದಿಲ್ಲ. ಒಂದು ಸೈಡ್ ಚೆನ್ನಾಗಿ ಬೇಯಲಿ ನಿಧಾನಕ್ಕೆ. ಒಂದು ಸೈಡ್ ಫುಲ್ ಬೆಂದ ಮೇಲೆ ತಿರುವಾಕಿ ಇನ್ನೊಂದು ಸೈಡು ಫ್ರೈ ಮಾಡೋಣ. ಇದಿವಾಗ ಒಂದು ಸೈಡ್ ಆಗಿದೆ, ತಿರುವಾಕೋಣ ಬನ್ನಿ. ಇದಿವಾಗ ಆಗಿದೆ, ಡಿಶ್ ಔಟ್ ಮಾಡೋಣ ಬನ್ನಿ. ನೋಡಿ, ಅಂಟಿದ್ದೀರ ಎಷ್ಟು ನೀಟಾಗಿ ಬರ್ತಿದೆ.